ಶಿವಕುಮಾರ ಸ್ವಾಮೀಜಿ ಅಲ್ಲ, ಸರ್ವರಿಗೆ ಸಂಗೀತವನ್ನು ಬೋಧಿಸಲು ಪುಟ್ಟರಾಜ ಗವಾಯಿ ಅಲ್ಲ, ಯಾರಿಗೂ ತಿಳಿಯದಂತೆ ದಾನ ಧರ್ಮಗಳನ್ನು ಮಾಡಲು ಪುರಿತ ರಾಜಕುಮಾರನಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯನಾದ ಪಾಂಡುರಂಗ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಸಾರಥಿ ನಾವುದಾರೆಂದರೆ ಶ್ರೀಮಸ್ತ ಸಮಸ್ತ ಸುರನಿಕರ ನಿಸ್ತುಲ ಮಣಿ ಕಾಂಚನ ಮಗುಟಾಗ್ರ ಪ್ರತ್ಯುಗ್ರ ರತ್ನ ಪ್ರಮಹಾರಾಜಮಾನ ಇಖೋ ಎನ್ನ ಶರಣ ಮುಂಗುರು ಭರೆಯಿಂದ ಸುರ ತರಂಗಡಿಯ ಪಡೆದ ಮತ್ತು ಕೈಂಡವರ ಪಡೆದ ಕಂಸಮುರಾದಿಗಳ ಚಕ್ರದಿಂದ ಕಳೆದ ಭಕ್ತರ ಕೈದ ತತ್ವಾರಕ ನಗರವನ್ನು ಬಿಡಿದಾಳುವ ಬಲರಾಮ ಚಕ್ರವರ್ತಿಯ ಬಲಮನದಳ ಪಟ್ಟದಾದಿಯಂತೆ ಬೆಳೆಯುವ ಜಗದ್ರಕ್ಷ ಶೇಖರ ಲಕ್ಷ್ಮಿ ವಶಿಕರ ಚಂದ್ರಧರ ಸುಗುಣ ನಿಸ್ಸಾಂದ್ರ ನಮ್ಮ ಯಾದವೇಂದ್ರ ನಾನು ಶ್ರೀಕೃಷ್ಣ ಮಹಿಮನ ವರ್ಣಕ್ಕೆ ಎಡತಡಿಗಳು ನಲಿದಿರುಗುತ್ತಾ ಕುಳಿತಿದ್ದ ಭೀಷ್ಮದ ರಾಜನ ಕುಮಾರಿ ರುಕ್ಮಾಂಗದ ತಂಗಿ ರುಕ್ಮಣಿ ಹಮ್ಮನವರ ಗರ್ಭಕ್ಕೆ ತಾರಪತಿಯಂತೆ ಬಲದಳ ಬಲವತ್ರಿಯಂತೆ ಶಾಂತದಳ ಶ್ರೀಕೃಷ್ಣನಂತೆ ದಯದಳ ಶಂಕರನಂತೆ ಬೆರಿಗಿದ ಆ ಸಾರಥಿ ಎನ್ನ ಕರ್ಣ ಕಟಾಕ್ಷ ಮಾತ್ರದಳ ಯಾವತ್ತು ಲೋಕಗಳಲ್ಲಿ ಇರುವ ಹೇಗಿಗಳು ಹಠರಾಜ ಹೇಗಿಗಳು ತಮ್ಮ ತಮ್ಮ ಇಷ್ಟ ಸುದ್ದಿಗಳನ್ನು ಕಳೆದುಕೊಂಡು ಪಂಚರಾತ್ರಿ ಸಮಾನ ಧೈರ್ಯ ಎಂಬ ಕಲ್ಲಗರಿಗೆ ಪೂಜೆಯ ಮುಕ್ಕುತ್ತಾ ಸತ್ತು ದೇಶಾಂತರ ಸಲ್ಲಿಸಿದರಲ್ಲೋ ಸಾರಥಿ ಚಂದ್ರನ ಎಣ್ಣೆಗೆ ಸೋದರ ಮಾವ ವಸಂತ ರಾಜನ ಪಟ್ಟ ಭ್ರದನಿ ಭಸ್ಮಿನಿ ಅಸ್ಮಿನಿ ಸಂಕಿನಿ ಎಂಬ ನಾಲ್ಕು ಜಾತಿ ಸ್ತ್ರೀಯರೇ ಎಲ್ಲ ಕಾಲವರ ಸ್ತ್ರೀಯರ ಕಡೆಗಣ್ಣಿನ ಕಟಾಕ್ಷವೇ ಕೈಯೊಳಗಿನ ಹಲಗು ಸವಿಮಾತಿನ ಗಿಳಿಗೆ ನಾನೇರುವ ತೊರಗ ಮಾವಿನ ಮರಗಳ ಹಾರೆಗಳ ಚಂದ್ರನೆಯನ್ನ ಶೇಟ ಚಕ್ರ ರಸಬಾಳಗಿರುವ ಕರದಲ್ಲಿರುವ ಸ್ತ್ರೀಯರ ಕುಂಭಕುಚಗಳ ಎನ್ನ ರಥದ ಚಕ್ರ ಅನೇಕ ವನಿತಲ ತಂಗಿಯರ ವೈಯಾರಿ ಎಂಬ ನೋಡ ನೆತ್ತಿಗೆಯಲ್ಲಿ ತುಂಬಿದ ಹತ್ತೆದಿಗೆ ಮಾಡ ಹೀರಿಗೆ ಅವನ ಪ್ರಚಂಡ ನಾರಿ ಶಿರೋಮಣಿಯ ದಂಡ ನಾನೇ ದಂಡರಮು ಗಂಡ ಜಗತ್ತುನ್ಮಸ್ಥಾನ ದಂಡ ಪುಂಡರೀಕಾಕ್ಷನ ಕುಮಾರ ಧೀರ ಮಾರನಂದು ನಾಮಾಂಕಿತ ಮುಂದಾದ ಮನ್ಮಥ ಮಹಾರಾಜ ನೋಡುವವರು ಕಣ್ಣಿಗೆ ಛಾಯ ಹಿಡಿಕೊಡುವ ಮುತ್ತಿನ ತುರಯ ಓಡಿ ಒಂದು ಸಂಶಯದಂಡಾಗಲ ದೇವ ಮನ್ಮಥ ಮಹಾರಾಜರು ತಾವಾದರೆ ವಿದ್ಯುತ್ ದೀಪಗಳಿಂದ ತಳಿರು ತೋರಣಗಳಿಂದ ಅಲಂಕೃತಗೊಂಡ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾಳ ಈ ಸಭಾ ಮಧ್ಯಕ್ಕೆ ಬಂದು ಕಾರಿನ ವಿನಂತಿ ಕೇಳ್ತೀಯ? ಹೌದು ದೇವ. ಉಪ್ಪು ರಾಂತಕ ಸಕ ಸರ್ಪ ಸಯಣನಾದ ನಮ್ಮ ಅಪ್ಪನ ಕರೆಸಿದ ಕಾರಣ ಮರಣವಾಯ್ತು ಕಂಡಿಯ ಸಾರದೆ ನಮ್ಮ ಜನಕ ನಮ್ಮ ತೋರಿಸ ಜಾಗೃತಿ ತಮ್ಮ ಇಷ್ಟದಂತಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಸುಳ್ವಾಯ ಮರಸ್ವಾಮಿ ಇವರು ಮನ್ಮಥನ ಪಾತ್ರಕ್ಕೆ ಗುಲಾಬಿ ಹಾರವನ್ನು ಮತ್ತು ಸುವರ್ಣದ ಉಂಗುರವನ್ನು ಆಯಾರ ಮಾಡಿರುತ್ತಾರೆ. ಒಳಗೊಂದು ಮಲ್ಲಿಗೆ ಹಾರವನ್ನು ಮತ್ತು 500 ರೂಪಾಯಿಗಳನ್ನು ಮನ್ಮಥನ ಪಾತ್ರಕ್ಕೆ ಆಯಾರ ಮಾಡಿರುತ್ತಾರೆ.
ಮನ್ಮಥನ ಪಾತ್ರಕ್ಕೆ 2100 ರೂಪಾಯಿಗಳನ್ನ ಆಯ್ಕೆ ಮಾಡಿರ್ತಾರೆ. ಚಕ್ಕಲಕೋಟೆ ಸಿದ್ದಪ್ಪ ಅವರು ಬೆಳ್ಳಿ ಕಡಗನ್ನು ಮನ್ಮಥನ ಪಾತ್ರಕ್ಕೆ ಆಯ್ಕೆ ಮಾಡುತ್ತಾರೆ. ನಮೋ ನಮ ತಂದೆ ನಿನ್ನ ಕರೆದಕ್ಷಿಣ ಬಂದೆ ಕೇಳನ್ನ ಮುಂದೆ ಐಶ್ವರ್ಯಮಸ್ತು ಮೇಲಕ್ಕೆ ಕುಮಾರಾನಿಗೆ ಮಂಗಳವಾಗಲಿ. ಅಹೋ ತಂದೆ ಅಹೋ ಅಹೋ ತನೆಯರೇ, ಹಿಂದಿನ ದಿನ ಮಂದಿರದೊಳ ಚಂದದಿಂದ ಹಿಂದೆ ವಚನರ ಕೂಡ ಬಂದ ಆಸದಿಂದ ರಕ್ತ ಮಗಡಿಯ ಮಾಡುವ ಯಾಣದಲ್ಲಿ ನಿಮ್ಮ ಕಡೆಗಿಂದ ಒಬ್ಬ ಚಾರನ ಬಂದು ಕರೆ ಪಂಕಜ ಮುಗಿದು ಸಣ್ಣ ದಣಿಯ ಮಾಡಿ ನಿಮ್ಮ ಅಪ್ಪಣೆ ಮಾಡಿರುವುದು ತಪ್ಪದ ಬರಬೇಕೆಂದು ಹೇಳಿದ ತಕ್ಷಣ ತಡ ಮಾಡಿದ ಸಡಗರ ಬಂದರು. ಅಹೋ ಕುಮಾರ, ಕರೆಸಿದ ಕರೆಸಿದ ಪರಿಗೂ ದಾವದು ಅಹೋ ಜನಕ ಅಹೋ ತನೆಯರೇ, ರಾಜ ಇದು ಅಲ್ಲದೆ ಶಕಾರ್ ನಿಶಕಾರ್ ಸಾಂಬಾರ್ ಅಕ್ರೂರನಿಂದ ಮೊದಲಾದ ಪುತ್ರ ಪವಿತ್ರರು ಪ್ರತಿಬಿಂಬಿಸಿದರೆ ಹೇಗೆ? ಅಹೋ ಅಪ್ಪಯ್ಯ, ಅಹೋ ಕುಮಾರ, ದರ್ಪದಿಂದಿರುವವರ ಕುಪ್ಪಳಿಸಿ ದುಪ್ಪನೆ ಭೂಮಿಗೆ ಅಪ್ಪಳಿಸಿ ಒಡೆಯಲಿದ್ದರೆ ಪಾಪ ಬಾಬ್ರೆ ಈರ ಮಾರನಂತ ಹೆಸರಿದ್ದ ಸಾರ್ಥಿಗೆ ಅವನು ತಂದೆ ಕರ್ಣ ಲಕ್ಷಣ ಬಂದೆ ಹೇಳ ಮುಂದೆ. ಅಹೋ ಕುಮಾರ, ಅಹೋ ತಂದೆ ಹೇಳವನು ಕೇಳು. ಚೆನ್ನಾಗಿ ರತಿ
ರಘು ರಘು ಸಾರಥೆ ಭೂಪತಿ ಈ ಬಡವೈಗಳ ಕಂಡ ಸಂಭ್ರಮದಿಂದ ಪರಿಶೋಭಿಸುವ ಕಮಲವತಿ ನಗರಕ್ಕೆ ಲಗ್ನ ಮಾಡಿಕೊಳ್ಳುವಕ್ಕೆ ಹೋಗುವರು. ಹಾ ಜಾಗೃತಿಯಿಂದ ಪಂಚೇಂದ್ರ ನೌಕರಸು ವಸಂತರ ಮರೆಯಳು ಹಾ ವೃಂದಾವಳಿ ಹಕ್ಕದಿಂದ ನಿರ್ಮಿಸಿದ ಕೊಬ್ಬಿನ ಬಿಲ್ಲನ್ನು ರಥದ ಮೇಲೆ ಇಟ್ಟು ಹಾ ಮಕರೊಂದದ ರಥಕ್ಕೆ ತೊರೆಗಳನ್ನು ಬಂಧಿಸು ಸೂತ ವೃಕ್ಷಗಳ ಛತ್ರಿಗಳನ್ನು ಬಿಡಿಸು. ಹಾ ಈ ಪ್ರತಿಗಳು ನಮ್ಮ ವೈಭವಕ್ಕೆ ದಾರು ಸರಿಯಿಲ್ಲವೆಂದು ಜೈವೀರಿಯನ್ನು ಮಾಡಿಸು ಸಾರಥಿ. ತಮ್ಮ ಹೆಸರಂತಾಗಲ ದೇವ. ಸಾರಥಿ ಭೂಪತಿ ಹಾಕೋ ನೋಡು. ಹಾ ಕಮಲವತಿ ಎಂಬ ನಗರವು ಸಮೀಪಿಸಿದಂತೆ ಹಾಗಿದ್ದು ಬಹಿರ್ಭಾಗದ ಮುಂಭಾಗದೊಳ ಹಾ ನಮ್ಮನ್ನು ಆಧರಿಸುವುದು. ಹಾ ನೂತನ ನಗರವು ಎಷ್ಟು ಗೋಚರವಾಗಿ ಕಾಣುವುದು ನೋಡು. ಆ ಸಾರಥಿ ನೋಡ್ದೇನೆ ದೇವ. ಮಾರ್ಗಾಯಸದಿಂದ ವಿಶ್ರಾಂತಿಗೊಳಿಸಬೇಕಾಗಿದೆ. ಹಾ ಈ ವನ ಮಧ್ಯದಲ್ಲಿ ವಿಶ್ರಾಂತಿಗೊಳಿಸಬೇಕಾಗಿದೆ. ಹಾ ಈ ವನ ದೇವತೆಯಾದ ಪದ್ಮಿನಿ ಎಂಬ ಕಾಮನಿಗೂ ವಿಶ್ರಾಂತಿ ವಿಶ್ರಾಂತಿ ಹೊಂದಣ ಜಾಗೃತಿ ಅತಿ ಜಾಗೃತಿ. ತಮ್ಮ ಹೆಸರಂತಾಗಲ ದೇವ. ನೋಡ್ದೇನೆ ದೇವ. ಎಲ್ಲಿ ನೋಡಿದರೆ ಮಲ್ಲಿಗೆ ಕಮಲ ಪುಷ್ಪಗಳಿಂದಲೂ ಅಲಂಕೃತವಾದ ಪುಷ್ಪದ ವೃಕ್ಷಗಳು ಹಾ ಮಂದ ಮಾರುತನ ದೆಸೆಯಿಂದ ಹೊಯ್ದಾಡುವವಲ್ಲ ಸಾರಥಿ. ಹಾ ಮನ್ಮಥನ ಶೋಭಾಯ ಭಾನದಿಂದ ಒಪ್ಪುವ ಈ ಉದ್ಯಾನವನವನ್ನು ನಿರೀಕ್ಷಿಸಲು ಹಾ ಏನಿಗೆ ಮನ ಆನಂದ ರಸ ಉಕ್ಕೇರಿ ಮೇಲಿಂದ ಮೇಲೆ ಅರಸಾಂಕೃತ ಉದ್ಭವಿಸುವುದಲ್ಲ ಸಾರಥಿ. ಹಾ ಏನು ಸೌಂದರ್ಯವು ಎಷ್ಟು ವರ್ಣಿಸಿದರೆ ತೀರದಲ್ಲ ಸಾರಥಿ. ಹಾ ಆಕಾಶ ಎಂಬ ಕನ್ನಡಿಗಳು ಕೋಲು ಮಿಂಚಿನಂತೆ ಒಳೆಯುವ ಹಾ ಈ ಲಲಲಾಮಣಿಗಳ ಕಡೆಗಣ್ಣು ಕಟಾಕ್ಷವೇ ಹಾ ಮರಿ ಸರಣಗಳೆಂಬ ಶಸ್ತ್ರಗಳು ಎಲ್ಲಿ ಎದಿಗಳು ನಾಟಿದವು. ಹಾ ಶ್ರೀ ಜಗನ್ಮೋಹನ ಕೃತಿಯಿಂದ ಇರುವ ಈ ನಾರಿಯಣ ಮಣಿಗಳ ಹಾ ಅಂದದ ಸೊಗಸು ಏನೆಂದು ಹೇಳಲಿ. ವಾಹ್ 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 ಹಾ ಆ ಸಾರಥಿ ಭೂಪತಿ ಎನ್ನ ಸರಳಗಳು ಹೇಳದಂತಾಗಿ ಹಾ ಈ ನಾರಿ ಬಾರಿ ಜಾತ ಮಂಪತ್ತು ಕಡಿಗೆ ಬಾರದಂತಾಗಿತ್ತು. ಹಾ ಸಾರಥಿ ಭೂಪತಿ ಈ ಸ್ತ್ರೀಯಳ ಬಿಟ್ಟು ಕೃಷ್ಣ ಬಲರ ಈ ಕೃಷ್ಣ ಬಲರವರ ಈ ಸ್ತ್ರೀಯಳ ಮೋಹನ ಕೃತಿಗಿಂದ ಇರುವ ಹಾ ಈ ನಾರಿ ಮನೆಗಳ ಸಮೀಪಕ್ಕೆ ಹೋಗಿ ಮಾತನಾಡಿಸುವನು. ಹಾ ಭಾರತಿ ಅತಿ ಜಾಗೃತಿ. ತಮ್ಮ ಹೆಸರಂತಾಗಲ ದೇವ. ಆಹೋ ಪೂರ್ಣ ಚಂದ್ರೋದಯವನ್ನು ಧಿಕ್ಕಾರ ಮಾಡುವ ಚಂದರವದಿದೆ. ನಿನ್ನ ದೇವ ದರ್ಶನದಿಂದ ಹೆಣೆಗೆ ಮೊದಲ ಹತ್ತಿರ ಉದ್ಭವಿಸುತ್ತಿರಬಹುದು. ಆದ ಕಾರಣ ನೀನು ಸಂದೇಹ ಪಡಿದೆ. ನೀನು ದಾರು ನಿನ್ನ ಜನನ ಜನಕರ ನಾಮ ದೇವರು ನಿನ್ನ ಪ್ರೀತಿಯಿಂದ ಕರೆಯುವ ಹೆಸರೇನು ವಿಸ್ತಾರವಾಗಿ ಹೇಳುವಂತಕ್ಕೆ ಅದು ಕಾಮರಿ. ನಾನು ದಾರ ಆದರೆ ನಿನಗೆ ಏತಕ್ಕೆ ಬೇಕು? ಬಂದ ದಾರಿಯನ್ನು ಹಿಡಿದು ಹಿಂದಕ್ಕೆ ನಡಿ. ಓಹೋ ಸ್ತ್ರೀಯರ ಅಂತರಂಗವು ತಿಳಿಯಲು ಯಾರಿಗಾದರೂ ಅಸಕ್ತ. ಸ್ತ್ರೀಯರ ಸ್ವಭಾವವೇ ಇಂಥದ್ದು. ಓಹೋ ಪುರುಷರು ಸ್ತ್ರೀಯರನ್ನು ನೋಡಿದ ಕ್ಷಣವೇ ಲಜ್ಜೆ ತರೆದು ಮಾತನಾಡುವುದು ಪುರುಷನ ಸ್ವಭಾವವೇ ಪ್ರತ್ಯಕ್ಷವಾಗಿ ತೋರುವುದು. ಏನೇ ಸ್ತ್ರೀ ರಕ್ತವೇ ಹೋಗಲಿ ಬಿಡು. ನಿನ್ನನ್ನು ನಾನು ಮೋಸ ಮಾಡುವುದಕ್ಕೆ ಬಂದಿಲ್ಲವೆಂದು ತಿಳಿ. ಹಾಗಾದ್ರೆ ಇಲ್ಲಿಗೆ ಏತಕ್ಕಾಗಿ ಬಂದ್ರಿವೆ? ಏನೇ ನಾರೇ ಒಂದರ ಏನಾಗಿತ್ತು? ಈಗೋ ನಿನ್ನ ಸುಂದರ ಮೂರ್ತಿ ಎಂಬ ಮಂಟಪದಳ ನಾಟಿ ಬೇರೆ ಹಿಡಿದಿರುವ ನಿನ್ನ ಮನವಯಕ್ಕೆ ಕಿತ್ತು ಬೀಸಾಡುವ ಈಗೋ ನಿನ್ನ ಮತ್ತಲ್ಲಿ ಯಾಪವಾಗಿರುವ
ಈ ಮೋಹ ಭಾಷೆಯಿಂದ ನದಿಯಮ್ಮ ನಿನ್ನನ್ನ ಕಟ್ಟುಗಳಿಂದ ಸೇರಿಸಿ ಇಕೋ ನಾನು ಹೊರಡು ನೋಡೋಣ ಸುಂದರಿ ಕಮ್ಮ ಕಣ್ಣಿಗೆ. ಅಹೋ ಸುಂದರ ನಿಲ್ಲು ನಿಲ್ಲು. ನೀನು ಎಲ್ಲಿಗೆ ಹೋಗಿ ಕಾಂತ ಗುಣವಂತ ಅಹೇ ಮೋಹನಾಂಗೆ ನೀನು ಎಂದ ಹಂಗ ರಮಣಿ ಅನ್ನುವುದಕ್ಕೆ ಕಾರಣ ರಮಣಿ ಸಪ್ತಗುಣ ಬಂದೆ ಅವನಲ್ಲ ಅಹೇನಲ್ಲೇ ನಿನ್ನ ಅಂಗನಮಣಿ ಎನ್ನುವ ಕಾರಣವೇನೆಂದು ಕೇಳಿಯಾ? ಹೌದಕ್ಕೆ ಕಾರಣ ಹೇಳುವನು ಚೆನ್ನಾಗಿ ಕೇಳು.
ಆಹೋ ಸುಂದರ, ಅಹೇ ಸುಂದರಿ, ಪೂರ್ವ ಜನ್ಮದ ವೃತ್ತವು ನಿನಗೆ ಗೊತ್ತಿರುವುದೇ ಇಲ್ಲವೇ? ಪ್ರಿಯಾ, ಪ್ರಿಯೆ, ನನಗೆ ಗೋಚರವಿರುವುದು ಅದು ಏನೆಂದರೆ, ಅದೇನು ಸುಂದರಿ? ಸುಂದರ, ಸುಂದರಿ, ವಿಷ್ಣು ಸಂಭೂತನಾದ ಮನ್ಮಥನು ನೀನು, ನಿನ್ನ ಸತಿಯಾದ ರತಿದೇವಿಯು ನಾನು. ಹಿಂದಿನ ಜನ್ಮದ ವೃತ್ತವು ಈಗಿರುವುದು ಕಾಂತ ಗುಣವಂತ. ಅಹೇ ಪ್ರಿಯೆ, ನಮ್ಮ ಪೂರ್ವದ ವೃತ್ತಾಂತವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಹೌದೇ? ಆದ ಕಾರಣ ನೀನು ಸಂದೇಹ ಪಡಿದೆ. ಈ ಪೀಠದೊಳಗೆ ಶ್ರಮಿಸುವಂತೆ ಯಾಕೆ ಕಾಂತ ಸುಂದರ, ಸುಂದರಿ, ಈ ಪೀಠದಲ್ಲಿ ಅಲಂಕರಿಸಬೇಕೆಂದು ಹೇಳಿದೆಯಾ? ಹೌದು ಸುಂದರಿ. ಪ್ರಿಯಾ, ಪ್ರಿಯೆ, ಈಗ ಅಲಂಕರಿಸಿದರೆ ಏನೆನ್ನುವರು ಗೊತ್ತೇ? ನಲ್ಲ ನಲ್ಲೆ, ಸುಂದರ, ಸುಂದರಿ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಅಯ್ಯ ಪ್ರಿಯೆ, ಪ್ರಿಯಾ, ಪ್ರಿಯೆ, ಬಾರ 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 ಹತ್ತಿರ ಬಾರ, ಬಾರ ಬಾರ ಹತ್ತಿರ ಬಾರ ಸುಂದರಿ, ಬಾರ ಬಾರ ಹತ್ತಿರ ಬಾರ, ಬಾರ ಬಾರ ಹತ್ತಿರ ಬಾರ. ಅಹೋ ಸುಂದರ, ಅಯ್ಯ ಸುಂದರಿ, ಕಸ್ತೂರಿ, ಮಲ್ಲಿಗೆ, ಸೇವಂತಿಗೆ, ಇರುವಂತಿಗೆ ಈ ಪುಷ್ಪವನ್ನು ತಂದಿರುವೆ. ಇದನ್ನು ಸ್ವೀಕರಿಸು ಕಾಂತ ಗುಣವಂತ. ಅಹೇ ಮರಾಯರೇ, ನಿನ್ನ ಮಧುರ ಗಾನದಿಂದ ಏನಿಗೆ ಮಧುರ ಆದರೂ ಇಷ್ಟವಾಗಿರುವುದು. ಹೌದೇ? ಆದ ಕಾರಣ ಕೈಯಂಕರವನ್ನು ಸಿದ್ಧಪಡಿಸುವಂತಕ್ಕಾಗಿ ರಮಣಿ ಸತ್ಗುಣ ಬೇಡ. ಸುಂದರ, ಸುಂದರಿ, ಪ್ರಿಯಾ, ಪ್ರಿಯೆ, ಈಗಲೇ ಸಿದ್ಧ ಮಾಡೆಂದು ಹೇಳುವಿಯಾ? ಹಲೋ ಅಣ್ಣ, ಹಲೋ ಅಣ್ಣ, ಹಲೋ ಅಣ್ಣ, ಕೂಡಿ ನನ್ನ ಕೂಡಿ ನನ್ನ
ಅಯ್ಯ ಸುಂದರೇ, ಪ್ರಿಯಾ, ಅಯ್ಯ ಪ್ರಿಯ, ಈಗಲೇ ಏಕಾಂತ ಮಂದಿರಕ್ಕೆ ಹೋದರೆ ಲೋಕದಲ್ಲಿ ಹಬ್ಬ ಕೀರ್ತಿಗೆ ಗುರಿಯಾಗು. ಇಲ್ಲಿ ನೋಡತಾ ಅಂತ ಗುಣವಂತ. ಅಯ್ಯ ಪ್ರಿಯ, ಒಳ್ಳೆ ಮಾತನಾಡಿದೆ. ನಾನು ಸಹ ಹಿರಿಯರ ಹಾಕ್ತೀನಿ ಅಂತ ವರ್ತಿಸಲು ಸಿದ್ಧನಾಗಿರುವ ನಿನ್ನ ಇಷ್ಟದಂತೆ ಆಗಬಾರದು ಕಾಂತ್ಯ. ಧೀಮಂತ ಕೌಳಿಕ ರೆಡಿ ಇರ್ಬೇಕಪ್ಪ, ಕೌಳಿಕ. ಸುಂದರ, ಅಯ್ಯ ಸುಂದರೇ, ಹೇಳ್ತೀನಿ ಕೇಳು. ಕನ್ನಾಡಿಯ ಏನೆಯ? ಏನೆಯ? ಬೇಡ ಬೇಡ ನನ್ನ ನೀನು. ಏನೆಯ? ನನ್ನ ಮಾತುಗಳನ್ನೇ ಓದಾಡ. ಕೌಳಿಕ ಕರ್ಕೊಂಬರ್ರೆ ಕೌಳಿಕನ. ಕೌಳಿಕ ಕೌಳಿಕ. ಅಹೋ ಸುಂದರ, ಒಳ್ಳೆಯ ಸುಂದರ, ನಾನು ಹೋಗಿದ್ದೇನೆ.
ತೊಟ್ಟು ಅಂತೈತೆ ನನಗ ತೊಟ್ಟು ಆಗುತ್ತೈತೆ ತೊಟ್ಟು ಅಂತೈತೆ ನನಗ ತೊಟ್ಟು ಆಗುತ್ತೈತೆ ದೇವಾ ವೇಗದಿಂದ ನೆಟ ನಡೆಸಿದ್ದ ಹೊರ್ಪಟಗಳ ತಡೆ ಇಲ್ಲದೆ ಪಡಲಗದ ಚಟ ಎಂದು ತಮ್ಮ ಗರ್ಜನೆಗರದ ಈ ಧಾತ್ರಿಯ ತೀರದ ದೇವಾ ದುರ್ಗತಿಗಳಾದ ಶತ್ರುಗಳಿಂದ ದೋರಿಪುಗಲ್ಲ ದಂಡ ರಾಜ್ಯೇತರ ಗಂಟಲ ಘಾಣ ಧರ್ಮ ನಿಧಿಸುಗಳ ಇಷ್ಟಗಳು ದೀಪನಂ ಧಾರಲ್ಲಿಗೆ ನಿರ್ಧಾರ ಬರೆಸಿಕೊಳ್ಳಿ. ಓಹೋ ದೇವ, ನಾವು ದಾರಂದ್ರೆ ಬಿಟ್ಟು ಬೆಳೆಯಬೇಕು. ರೈತರ ಮಕ್ಕಳಾಗಿ ಊರಾಗ ಬೆಳೆಯಬೇಕು. ಉತ್ತಮರ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ, ಸುಮ್ಮನೆ ಕೊಂದರೆ ತಂದೆ ತಾಯಿಯ ಕಾಟ, ಮೂಲೆಯಲ್ಲಿ ಮಲಗಿದರೆ ಸೊಳ್ಳೆಗಳ ಕಾಟ, ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿದ ದಿಟ್ಟ ಸಾರಥಿ ಎಂದು ಕರೆಯುತ್ತಾರ ದೇವ. ಹೇಳಿಕೊಂಡು ಬರಬೇಕು ನಮ್ಮ ನಾಮಾಂಕಿತವ. ಈ ಸಾರಥಿಯಮ್ಮ ನಲಬಂದು ಸಾರು ದೇವ, ದೂರದಿಂದ ಎನ್ನ ನಾಮಾಂಕಿತವ ಕೇಳಬೇಕೆಂಬ ಶಕ್ತಿ ಬಂದೇ ಬರಲಿ. ಹಾಗಾದರೆ ಇದ್ದವ ಅದೇನು ದೇವ? ಹಾಡಿ ಹಿಡಿಯಲು ಬಳ್ಳಿ ಮೆಣಪಣ್ಣು ಬಳಿ ನಡಿಗದ ಚಟ ಎಂದು ಹೇಳಿದ್ದವು. ಗರ್ಭ ಸ್ವಾಗತವು ಅಷ್ಟ ದಿಕ್ಕಜಗಳು ನಡೆನೆತ್ತಲ್ಲಿ ಬರನೆ ಕಾಯ್ಬಿಟ್ಟು ಪಾತಾಳ ಹೋಗಕ್ಕೆ ಎಂದ ಮಾರ್ತಾಂಡವಿಲ್ಲ ಮಂಡಳಕ್ಕೆ ಹರದೆ ಹೋಗದೆ ಇದು ಅಲ್ಲದ ಚಪ್ಪನ್ನ 50 ದೇಶ ದರಗಳು ಎಲ್ಲ ಹರ್ಪಡೆದು ಸರಿಯಾಗಿ ಕಪ್ಪೊಂದೊಂದು ಪರಿತಾರೆ. ಅವರ ಗರ್ಭ ಇಬ್ಬಾಗ ಮಾಟ ಮಾಂಸ ಗಂಡಗಳನ್ನು ತಡಿ ಕಡೆಗೆ ತೆಗೆದು ಕಪ್ಪದ ಊರು ಕಪ್ಪದ ಊಟ ಮಾಡೋ ಸಮರ್ಥ ಮಾದರ ದೇಶಕರ್ತ ಶ್ರೀಲೋಕ ಖ್ಯಾತ ಗೌರಿಗ ಮಹಾರಾಜನಿಂದ ಅಡ್ಡಿಗಳಿಗೆ ಬರೇ ವಿಜಯಗರಿಯಲ್ಲಿ ಹೊಡೆದಂತರಾಗ ಸಾಧನೆ. ಕೌಶಿಕ ಮಹಾರಾಜರ ಪುತ್ರರಾದ ಕೌಲಿಕ ಮಹಾರಾಜರು ತಾವಾದರೆ ದೀಪಗಳಿಂದ ಅಲಂಕೃತಗೊಂಡ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವಾದ ದೇವರ ದಿವ್ಯ ಪ್ರಭಾವ. ಈ ಸಾರಥಿ ಹೋಗತೆ ಈ ಸಭಾ ಭದ್ರಾತನಕ್ಕೆ ಬಂದ ಹತತರದಿಂದ ವಿಜಯಂಗೈದ ಕಾರ್ಯ ಅರ್ಥವೇನೆಂದರೆ ಅದೇನು ದೇವ? ಎಣ್ಣ ದೃಷ್ಟಿ ಪಾಲಕರು ಎಣ್ಣ ಕಟ್ಟಳ ಎಂತ ಕಷ್ಟವಂ ಕಟ್ಟರು ಇಲ್ಲವ ಹೋರಂ ಲೆಕ್ಕಿಸ ನೆಕ್ಕಿದ ಚಿಕ್ಕಂದಿಗಳನ್ನು ದಕ್ಷಿಣ ಬರದಕ್ಕೆ ಅಂತ ಕಾರಣ ಬರೋಣವಾದ ಬೆಳ್ಳಿಯ ಸಾರಥ ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಲು ಜಾಗೃತಿ. ವಹಿಸ್ತಕ್ಕಂಥ ಬಾಲಕನು ನಮಗೆ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ಅರ್ಪಿಸುತ್ತಾನೆ. ಆ ಆಂಜನೇಯ ಸ್ವಾಮಿ ತಾನೇನು ಬೇಡ್ತಾನೋ ಅದನ್ನ ಆ ಭಗವಂತ ಬಂದಾಗ ನಾನು ಅರಸುತ್ತೇನೆ.
ವಾಮಭಾಗದಲ್ಲಿರುವನು ನೋಡಪ್ಪ ತಾತ. ಐಶ್ವರ್ಯ ಮತ್ತು ದಾನವೇಂದ್ರ ನಿನಗೆ ಶುಭವಾಗಲಿ. ಮೇಲಕ್ಕೇಳು. ಸ್ವಾಮಿ ನಾರದರೆ ಅಹೋ ದಾನವೇಂದ್ರ, ಈ ಬಿಡು ಮಳೆ ಕಲಿಸಿರಿ. ನಿನ್ನ ಇಷ್ಟದಂತೆ ಆಗಲಿ ರಾಜ. ಪುತ್ರರಾದ ನಾರದರೆ ದಾನವೇಂದ್ರ, 14 ಲೋಕಗಳನ್ನು ಸಂಚಾರ ಮಾಡಿ ಬಂದಿರುವಿರಿ. ಯಾವ ಲೋಕದಲ್ಲಿ ಏನು ವರ್ತಮಾನ ನಡೆದರೆ ಚೆನ್ನಾಗಿ ತಿಳಿದು ಸಂತೋಷ ಪಡಿಸಿ ಮನೆಬ ಇಷ್ಟ ನೋಡಿ ಎನ್ನಬ. ಅಹೋ ದಾನವೇಂದ್ರ, ಹೋ ಸ್ವಾಮಿ ನಾರದರೆ ಅದೇನು ಚೆನ್ನಾಗಿದೆ. ಅಲ್ಲ ಅಡ್ರ ಏನ್ ಮಾಡ್ತಾರ ಅಷ್ಟು ಜನ ಅಲ್ಲ ಏನ್ ಕೆಲಸ ಇದಿಲ್ಲ ಚೆನ್ನಾಗಿ ಹೇಳಿರಿ. ಕೈಲಾಸ ವೈಕುಂಠ ಸದ್ದ ಲೋಕವನ್ನು ದರ್ಶನವನ್ನು ತೆಗೆದುಕೊಂಡು ಅಷ್ಟ ದಿಕ್ಪಾಲಕರ ಪುರವನ್ನು ಸಂಚರಿಸಿ ಅವರ ಕ್ಷೇಮವನ್ನು ಕೇಳಿ ಸಂತೋಷಪಟ್ಟು ಅಲ್ಲಿಂದ ನಿನ್ನಲ್ಲಿಗೆ ಭೂಲೋಕ ನೋಡುತ್ತಾ ಬಂದೆನು. ಅಂಗ ವಂಗ ಕಾಳಿಂಗ ಕಾಶ್ಮೀರ ಮಾಳವ ಮೊದಲಾದ ದೇಶಗಳನ್ನು ತಿರುಗಿ ಬಂದೆನು. ನಿನ್ನಂತ ಪರಾಕ್ರಮಿಯು, ನಿನ್ನಂತ ದಯಾಪಾರಕನು, ನಿನ್ನಂತ ಭಾಗ್ಯವಂತನು 56 ದೇಶಗಳನ್ನು ನಿನ್ನ ಕೀರ್ತಿಯು ಚಂದ್ರನು ಸ್ತ್ರೀ ಲೋಕ ತುಂಬಿ ಬೆಳಗುತ್ತಿರುವನು. ಆದರೆ ಏನು ಮಾಡಲಿ ದೊರೆಯೇ? ಸಮೀಪದಲ್ಲಿ ನಿನಗೊಂದು ಕುಂದು ಬರುವುದು. ಆದ ಕಾರಣ ಎನ್ನ ಮಗು ನೊಂದಿತು. ಇದನ್ನು ನಿನಗೆ ತುರ್ತು ತಿಳಿಸಬೇಕೆಂದು ಬಂದೆನು. ರಾಜ ರವಿಕೋಟಿ ತೇಜ. ಕುಲ ಪಾವನಾದ ನಾರದರೆ ಒಮ್ಮೆಂದೊಮ್ಮೆಲೆ ಹದಿಯನ್ನು ಆಶ್ಚರ್ಯವಾದ ಮಾತನ್ನಾಡಿದರೆ ಎಂತ ಮಾತನ್ನ ಹಾಡಿದನ್ನ ದಾನವೇಂದ್ರ? ಸ್ವಾಮಿ ನಾರದರೆ ದಾನವೇಂದ್ರ, ಕಮಲಾವತಿಪುರದ ವೈಭವಕ್ಕೆ ಸರಿಯಾದ ಪಟ್ಟಣವು ಇಲ್ಲವೆಂದು ಹಾಡಿದ್ದಿರಲು ಈ ಕೋಯನ್ನಪುರ ಶೃಂಗಾರಕ್ಕೆ ಏನಾದರೂ ಆಗಿರುವುದನ್ನು ತೋರುತ್ತದೆ ರಾಜ. ಸ್ವಾಮಿ ನಾರದರೆ
ಸಮೀಪದಲ್ಲಿ ನಿಮಗೊಂದು ಕೊಂದು ಬರುವುದೆಂದು ಹೇಳಿದರಲ್ಲ, ಇದರ ಅರ್ಥವು ನಿನಗೆ ತಿಳಿಯಲಿಲ್ಲ. ಇದರ ಸೌಂದರ್ಯ ಸಂಪೂರ್ಣ ಹೊತ್ತಿದ್ದಲ್ಲ. ಈ ಸಂಗತಿ ಎಲ್ಲ ಮುಂದೆ ತಿಳಿದ ಮನದ ಸಂಶಯವನ್ನು ಬಿಡಿದ ಮನೆವು ಅಹೋ ಸ್ವಾಮಿ ನಾರದರೆ ನಾರದರೆ ನಾನು ಕಂಡ ಸುದ್ದಿಯನ್ನು ಕಂಡಂತೆ ಹೇಳುತ್ತೇನೆ, ಕಿವಿಕೊಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ. ಅದು ಏನೆಂದರೆ, ಅದೇನು ಸ್ವಾಮಿ? ಮೊದಲು ನಿನಗೆ ಕೊಡುತ್ತೇನೆ ಎಂದ ಹೆಸರಿಟ್ಟ ಕನ್ಯೆಯನ್ನು ಆ ಶ್ರೀಕೃಷ್ಣನ ಮಗ ಮನ್ಮಥನಿಗೆ ನಿನ್ನ ಮಾವನಾದ ಕಮಲೇಂದ್ರನು ಮಾತು ಕೊಟ್ಟು ತನ್ನ ಭಂಡಾರದಲ್ಲಿದ್ದ ದ್ರವ್ಯವನ್ನು ಹೆಚ್ಚು ಮಾಡಿ ತನ್ನ ಪಟ್ಟಣವೆಲ್ಲ ಶೃಂಗರಿಸಿ ಸಂಭ್ರಮದಿಂದ ಲಗ್ನ ಮಾಡುತ್ತಿರುವ ನೋಡಿ ನೋಡಿ ಆ ದನ ಕಾಯುವ ಕೊಲ್ಲನಿಗೆ ಬೀಳ್ತಾನ ಮಾಡಬಹುದೇ? ರಾಜ, ಈ ಮಾತು ಸಹಜ. ಆ ಪಂಡ ಕಮಲನ್ನು ಎನ್ನನ್ನು ಮೋಸಗೈತ ಆ ಪಂಡ ರಾಕ್ತನಿಗೆ ಮಗನಿಗೆ ಮಗಳನ್ನು ಕಟ್ಟಲು ಅಯ್ಯೋ ಅಹೋ ಸ್ವಾಮಿ ನಾರದರೆ ನಾನು ಹೇಗೆ ಸರಿ ಅಹೋ ಸ್ವಾಮಿ ನಾರದರೆ ಈ ಕ್ಷಣವೇ ಹೋಗಿ ಕಮಲಾವತಿ ಪಟ್ಟಣ ಕಿತ್ತಿಯನ್ನ ಹಸ್ತದೊಳು ತಿರುಗುತ್ತ ದಾಳ ದುಳ್ಳಿಯಲ್ಲಿ ಎಬತಿ ಎಣ್ಣೆಗಳನ್ನು ಕಡಿಗೆ ರತಿ ಎಂಬ ಬಂಡ ಮುಂಡೆಯನ್ನು ತಂದು ಎನ್ನ ಪಟ್ಟದ ರಾಣಿಯನ್ನು ಮಾಡಿಕೊಳ್ಳಲಿದ್ದರೆ ಬಾಲಕರ ಹೊಟ್ಟೆ ಹುಟ್ಟಿದ ಸಾರ್ಥಕವೇನ ಮನೆಬೋ
ಮಾಡಿದ್ದೆ ಅಜ್ಜ. ಸಂತೋಷದಿಂದ ಹೋಗಿ ಬಂದರೆ ಸ್ವಾಮಿ ನಕ್ಕರು ಬೇಬೆ. ಭೀಮ ಅರ್ಜುನ ಮನ್ಮಥ ಕೌಲಿಕ ಶ್ರೀ ಹರಿ ಶ್ರೀ ಹರಿ ಅರಿಯುವ ನದಿಯು ಅರ್ಧದಲ್ಲಿ ಸುಳಿಯನ್ನು ಸೇರಿಸಿ ಆಡುತ್ತಿದೆ. ಬೀಸೋ ಗಾಳಿಯ ಕಥೆಯಾಗಿ ಸುಳಿಯನ್ನು ಮೂಡಿಸಿ ಆಡುತ್ತಿದೆ. ಅರಿಯುವ ನದಿಯು ಅರ್ಧದಲ್ಲಿ ಸುಳಿಯನ್ನು ಸೇರಿಸಿ ಆಡುತ್ತಿದೆ. ಬೀಸೋ ಗಾಳಿಯ ಕಥೆಯಾಗಿ ಸುಳಿಯನ್ನು ಮೂಡಿಸಿ ಆಡುತ್ತಿದೆ. ಪ್ರಕೃತಿಯು ನಿನ್ನೊಡೆ ಒಂದಾಗಿ ಪ್ರೇಮಕ್ಕೆ ತಾಂಡವ ಮಾಡಿ. ಪ್ರಕೃತಿಯು ನಿನ್ನೊಡೆ ಒಂದಾಗಿ ಪ್ರೇಮಕ್ಕೆ ತಾಂಡವ ಮಾಡಿ. ಹರಿ ಹರಿ ಅನ್ನುತ್ತ ನೀ ಆಡು, ಹರಿನಾಮದ ಮಹಿಮೆಯು ನೀ ನೋಡು. ಹರಿನಾಮದ ಮಹಿಮೆಯು ನೀ ನೋಡು. ಹರಿನಾಮದ ಮಹಿಮೆಯ ನೀ ನೋಡು. ನಾರಾಯಣ ನಾರಾಯಣ ನಾರಾಯಣ. ಹೊಳಿ ಹೊಳ್ರಿ ಲೈ ತಾರದೆ. ಭೂಪತಿ ನಾರದ ಮುಳ್ಳಿಗಳ ಹಪ್ಪಳೆಯ ಪ್ರಕಾರ ಕಮಲಾವತಿಯ ತರಳಿ ಕೊಪ್ಪಿ ಮಪ್ಪೆಲಿಂದಿರುವ ಕಮಲನನ್ನು ಸಂಹರಿಸಿ ಹಾ. ರತಿಯನ್ನು ತಂದು ಎಲ್ಲ ಪಟ್ಟದ ರಾಣಿಯನ್ನು ಮಾಡಿಕೊಳ್ಳುವೆ. ಹಾ. ಜಾಗ್ರತೆಯಿಂದ ಹೊರದಂದು ನಕ್ಕು ಬಂದು 9 ತುರಂಗಳು ಬಂದು ನಿಲ್ಲಿತು. ಹಾ. ಹೊಳಿ ಹೊಳ್ರಿ ಲೈ ತಾರದೆ. ಭೂಪತಿ ಕಮಲಾವತಿ ನಗರಕ್ಕೆ ತಡ ಮಾಡದ ಸೂಜಿಗಿಂತ ರಥವನ್ನು ಬಿಡುವಂತನಾದ ತಾರದೆ. ತಮ್ಮ ಇಷ್ಟದಂತಾಗಿರ್ಬೇಡ. ಭೀಮ ಅರ್ಜುನ ಮನ್ಮಥ ಕಮಲರಾಜ ಕಮಲಗಂಧಿ ದ್ರೌಪದಿ ರತಿ ಭೀಮ ಅರ್ಜುನ ಭೀಮ ಅರ್ಜುನ ಮನ್ಮಥ ಕಮಲರಾಜ ಕೃಷ್ಣ ಕಮಲಗಂಧಿ ದ್ರೌಪದಿ ರತಿ